ಬಳ್ಳಾರಿ ಬಿಜೆಪಿ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಾ ಇದೆ. ಕುಚುಕು ಗೆಳೆಯರ ಮಧ್ಯೆ ರಾಜಕೀಯ ಮೇಲಾಟಕ್ಕೆ ಈಗ ವೇದಿಕೆ ಸಜ್ಜಾಗಿದೆ. ಜನಾರ್ದನ ರೆಡ್ಡಿ ವಿರುದ್ಧ ಶ್ರೀರಾಮುಲು ಅವರು ಸಿಡಿದೆದ್ದಿದ್ದಾರೆ. ಜನಾರ್ದನ ರೆಡ್ಡಿ ತನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಂಘದ ನಾಯಕರಿಗೆ ರೆಡ್ಡಿ ವಿರುದ್ಧ ರಾಮುಲು ಅವರು ದೂರನ್ನ ಕೊಟ್ಟಿದ್ದಾರೆ. ರೆಡ್ಡಿ ಜೊತೆಗೆ ರಾಮುಲು ದೋಸ್ತಿ ಖತಮ್ಮ ಅನ್ನೋ ಪ್ರಶ್ನೆಗೆ ಈಗ ಬಹುಶಃ ಹೌದು ಅಂತ ಕಾಣಿಸ್ತಾ ಇದೆ. ಸಂಡೂರು ಬೈ ಎಲೆಕ್ಷನ್ನ ಜಟಾಪಟಿ ಈಗ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಬಳ್ಳಾರಿ ಬಿಜೆಪಿ ಪಾಲಿಟಿಕ್ಸ್ ಮತ್ತೆ ಕಾವು ಪಡ್ಕೊಂಡಿದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಮುಲು ಸರ್. ಸರ್ ನಮಸ್ತೆ. ರವೀಶ್ ಮಾತಾಡ್ತೀನಿ ಪಬ್ಲಿಕ್ ಟಿವಿಯಿಂದ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್. ಸರ್ ಏನಿಲ್ಲ ಸರ್, ನಿನ್ನೆ ಏನ್ ಅಸಮಾಧಾನ ಆಯ್ತು, ಗಲಾಟೆ ಆಯ್ತು ಅಂತ. ಹಾ ಸರ್. ಏನ್ ಸರ್ ಆಕ್ಚುಲಿ ಆಗಿತ್ತು? ಆಕ್ಚುಲಿ ನಿನ್ನೆ ಕೋರ್ ಕಮಿಟಿ ಕರೆದಿದ್ರು ಸರ್ ರಾಧಾಮೋಹನ್ ಅಗ್ರವಾಲ್ ಅವರು. ಓಕೆ ಸರ್. ಚರ್ಚೆ ಆಗ್ತಾ ಆಗ್ತಾ ನನ್ನ ಬಗ್ಗೆ ಅವ್ರು ಹೇಳಿದ್ರು, ರಾಮುಲು ಅವರು ಸಂಡೂರು ಎಲೆಕ್ಷನ್ ಸೋಲ್ಸಿತ್ತು ಅಂತ ಹೇಳಿ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ಓಕೆ. ನನ್ ಮೇಲೆ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಹ್ಮ್. ಕೆಲಸ ಮಾಡಿದೆ ನನ್ನಂತ ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಿದನೆಲ್ಲ. ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲೇ ಕುಂತ ಅವ್ರನ್ನ ಕೇಳ್ರಿ. ನಾನು ಕೊನೆ ದಿನ ತನಕ ಕೂಡ ನಾನು ಶಿಗ್ಗಾಂವ್ ಹೋಗ್ಬೇಕಾಯ್ತು. ಕೊನೆ ದಿನ ಬೊಮ್ಮಾಯಿರು ಮಾತು ಕೊಟ್ಟಿದ್ದೆ. ಆ ಮಾತನ್ನು ಕೂಡ ಹೋಗ್ಲಾರ್ದಂತ ಇಲ್ಲೇ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲಿ ಗೆಲುವಾದ್ರೆ ಒಳ್ಳೇದಾಗುತ್ತೆ. ನೀವ್ ಈ ರೀತಿ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಅಪಮಾನ ಮಾಡ್ತೀರಿ. ಎಲೆಕ್ಷನ್ ದಲ್ಲಿ ಸೋಲಿನಿ, ನೋವಲ್ಲಿದ್ದೀನಿ. ಆದ್ರೆ ಎಲೆಕ್ಷನ್ ಜೊತೆಲಿ ಆಮೇಲೆ ಹೆಂಗ್ ಓಡಿಸ್ತೀರಿ ಸರ್ ನೀವು? ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಯಾವ ಉದ್ದೇಶ ಕೇಳಿದೆ? ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನ್ಸಲ್ಲಿ ಕೂಡ ಎಲ್ಲೊಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಸರಿಯಲ್ಲ. ನೆನ್ಪಿಡ್ಕೊಟ್ಟಿ ಜನರು ನಿಮ್ಗೆ ಎಲ್ಲೋ ಒಂದ್ ಕಡೆ ಇದನ್ನ ಪ್ರಶ್ನೆ ಮಾಡ್ತಾರ. ಇವತ್ತು ಮಾಡ್ಲಿದ್ರೆ ನಾಳೆನಾಗ್ಲಿ ಪ್ರಶ್ನೆ ಮಾಡ್ತಾರ. ರಾಮುಲು ಆರೋಪಣೆ ಬಂದಂತ ಟೈಮ್ ನೀವ್ ಏನ್ ಮಾಡ್ತಿದ್ರಿ? ಕುಂತ್ಕೊಂಡಿದ್ರಿಲ್ಲ, ಒಂದ್ ಮಾತನ್ನ ಹೇಳ್ಬೋದಿತ್ತಲ್ಲ. ಅವ್ರಂತೂ ಬೇರೆ ಊರಿಂದ ಬಂದಂತವ್ರು, ಬೇರೆ ಕಡೆಯಿಂದ ಬಂದಂತವ್ರು, ಅವ್ರಿಗೆ ಗೊತ್ತಾಗಲ್ಲ ಯಾರು ಕೆಲಸ ಮಾಡಿದಾರೆ ಅಂತೇಳಿ. ಯಾರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ಕರೆಕ್ಟ್, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ. ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಆಮೇಲೆ ನಮ್ಮೆಲ್ಲಾ ಸ್ನೇಹಿತರು ಇಲ್ಲ ರಾಮುಲು ಆ ರೀತಿ ಅವ್ರು ಹೇಳಿದಾರ ಸತ್ಯ. ಆ ರೀತಿ ಯಾರು ನಂಬಕ್ ರೆಡಿ ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ, ಸೋಲ್ ಆಗಿದ್ರೆ ಆಗಿರ್ಬೋದು. ನಿನ್ ಮೇಲೆ ಮಾತಾಡೋದು ಕೂಡ ಸರಿಯಲ್ಲ. ಸದಾನಂದ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಅಲ್ಲಿ ಯಾಕೆ ಸೋಲಾಗಿದೆ ಅನ್ನೋದಕ್ಕೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಅವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾರ. ಅವ್ರೆಲ್ಲಾ ಮಾಹಿತಿ ತಗೊಂಬಂದ್ರ. ಸದಾನಂದ ಗೌಡ್ರು ಇನ್ನೊಂದ್ ನನ್ ಮಾಹಿತಿನೇ ಕೊಟ್ಟಿಲ್ಲ, ನೀವ್ ಹೆಂಗ ಕೇಳಿದ್ರಿ ರಾಮುಲು ಮೇಲೆ ಈ ರೀತಿ ಅಲಿಗೇಷನ್ ಮಾಡೋದು? ಅದ್ ತಪ್ಪಲ್ಲ ಅಂತ ಹೇಳಿದ್ರು ಸರ್. ರಾಮುಲು ಮೇಲೆ ಆರೋಪಣೆ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಎಲ್ಲ ನಾನು ವರದಿ ಕೊಟ್ಟ ನಂತರ ನೀವ್ ಮಾಡ್ಬೇಕಾಯ್ತು. ಈ ವರದಿನೇ ಕೊಟ್ಟಿಲ್ಲ, ಹೆಂಗ್ ಮಾಡಿದಿರಿ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಈ ರೀತಿ ಮಾಡಿದಂತ ಟೈಮಲ್ಲಿ ನೋವು ಆಯ್ತು. ನೋವು ಆದಂತ ಟೈಮ್ ನಾನ್ ಬಹಳ ನೋವು ಪಟ್ಕೊಂಡು, ಹಂಗಾಗಿ ನಾನ್ ನಿನ್ನೆ ಬಹಳ ನೋವಿನಿಂದ ಇದ್ದೆ ಸರ್. ನಾನು ಮಾತಾಡ್ಬೇಕಂತ ಕೂಡ ಎಲ್ಲಾರು ಬೇಡ ಅಂದ್ರೆ ನಾನು ಬಂದ್ಬಿಟ್ಟೆ. ಹಂಗಾಗಿ ನಾನು ಎಲ್ಲೇನೋ ಒಂದ್ ಕಡೆ ಬೆಳಿಗ್ಗೆ ಟಿವಿಯಲ್ಲಿ ಬಂದ ನಂತರ ನನಗೆ ಗೊತ್ತಾಯ್ತು ಎಲ್ಲಾ ಟಿವಿಯಲ್ಲಿ ಹಿಂಗ್ ಆಗಿದೆ ಅಂತ ಬರ್ತಾ ಇದ್ದ. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ಥ ಆಗ್ಬಿಡ್ತೀನಿ ಅನ್ನೋ ಕಾರಣದಿಂದ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಯಾವತ್ತು ಕೂಡ ಪಾರ್ಟಿ ಬಿಡ್ತೀನಿ ಅಂತ ಹೇಳಿದನಾಗ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಒಂದು ಕಾಲದಲ್ಲಿ ನೀವೇ ಹೇಳ್ತಾ ಇದ್ದ ಹಾಗೆ ಒಂದೇ ಮುಖದ ಎರಡು ನಾಣ್ಯಗಳ ರೀತಿ ಇದ್ದಂತಹ ದೋಸ್ತಿಗಳಿವರು. ಈಗ ಹಾಗಾದ್ರೆ ಇವರಿಬ್ಬರ ಸ್ನೇಹ ಕಳೆದು ಹೋಯ್ತಾ? ಇದಕ್ಕೆ ಕಾರಣ ಏನ್ ಹಾಗಾದ್ರೆ? ಖಂಡಿತವಾಗಿ ಕೂಡ ಅಧಿಕಾರ, ಹಣ ಈ ವಿಚಾರದಲ್ಲಿ ಸ್ನೇಹ ಈ ಮಟ್ಟಕ್ಕೆ ತಲುಪಿಬಿಡುತ್ತಾ ಅನ್ನೋದಕ್ಕೆ ಇವರಿಬ್ಬರು ಉದಾಹರಣೆನ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕೆಂದರೆ ಅಧಿಕಾರ ಬೇರೆ ಬೇರೆ ರೀತಿಯಲ್ಲೂ ಕೂಡ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ತದನಂತರ ಬೆಳವಣಿಗೆಗಳಲ್ಲಿ ಹೇಗೆ ನಡೆದುಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬರ್ತಾಯಿದ್ರು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಆ ಒಂದು ಬೇಲಿಂದ ಹೊರಗಡೆ ಬಂದು ರಾಜಕಾರಣಕ್ಕೆ ಪುನಃ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ BJPಯನ್ನು ಸೇರಬೇಕು ಅನ್ನೋದ್ರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ರಾಮುಲು ಅವರು ಎಲ್ಲೋ ಒಂದು ಕಡೆ ರೆಡ್ ಸಿಗ್ನಲನ್ನು ಕೊಟ್ಟರು ಅಂತ ಆ ಸಂದರ್ಭದಲ್ಲೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಹಾಗೆ ಅದರ ಮುಂದುವರಿದ ಭಾಗನ ಇದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿಯೇ ಜನಾರ್ದನ್ ರೆಡ್ಡಿ ಅವರ ಹೆಸರನ್ನು ರಾಮುಲು ಅವರು ನೇರವಾಗಿ ಹೇಳಿದ್ದಾರೆ. ಅವರನ್ನು ಮಾತನ್ನು ಕೇಳಿಕೊಂಡು ರಾಜ್ಯ ಉಸ್ತುವಾರಿಯವರು ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು.
ಯಾಕೆಂದರೆ ಸದಾನಂದ ಗೌಡರ ಸಮಿತಿ ರಿಪೋರ್ಟನ್ನು ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಹೈಕಮಾಂಡ್ಗಾಗಲಿ ರಾಜ್ಯ BJPಗಾಗಲಿ. ಸಬ್ಮಿಟ್ ಮಾಡೋ ಮೊದಲೇ ಯಾರೋ ಬಾಯಿ ಮಾತಿನಲ್ಲಿ ಹೇಳ್ತಾರೆ ಅಂತ ಹೇಳಿ ಒಬ್ಬ ರಾಜ್ಯ ಉಸ್ತುವಾರಿ ನನ್ನನ್ನು ಪ್ರಶ್ನೆ ಮಾಡಿದರೆ ಹೇಗೆ ಅನ್ನೋ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಮೊದಲೇ ಅವರು ಚುನಾವಣೆಯಲ್ಲಿ ಸುಣ್ಣವಾಗಿದ್ದಾರೆ ರಾಮುಲು ಅವರು. ಇಂತಹ ಸನ್ನಿವೇಶದಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಕ್ಷೇತ್ರದ ಚುನಾವಣೆಯನ್ನು ಅವರ ತಲೆಗೆ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ನಾಯಕರು ಕೂಡ ಅವರ ಸಮಾಧಾನ ಪಡಿಸುವಂಥಕ್ಕೆ ಹೋಗಿದ್ದಾರೆ. ಅಶೋಕ್ ಆಗಿರ್ಬೋದು, CT ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು. ಆದರೂ ಕೂಡ ಆ ಒಂದು ಆರೋಪ ಏನಿತ್ತು ಆ ಆರೋಪಕ್ಕೆ ಆಕ್ರೋಶಗೊಂಡು ಸಭೆಯಿಂದನೂ ಕೂಡ ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಕೂಡ ನಾನು ಮಾತನಾಡ್ತೇನೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ್ ಅಶೋಕ್ ರವರವ್ರನ್ನ ತಡೆದು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದರು. ಮತ್ತು ಬೆಳಗ್ಗೆಯಿಂದ ಏನು ಮಾಧ್ಯಮಗಳಲ್ಲಿ ಬರೋದಕ್ಕೆ ಶುರುವಾಯಿತು, ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕ್ಲಾರಿಫೈ ಮಾಡಬೇಕು ಅಂತ ಅನಿಸಿರ್ಬೋದು ರಾಮುಲು ಅವರಿಗೆ. ಹಾಗಾಗಿ ಬಹಿರಂಗವಾಗಿ ಈ ರೀತಿಯ ವಿಚಾರಗಳನ್ನು ಕ್ಲಾರಿಫೈ ಮಾಡಿದರೆ ನಾಳೆ ಒಂದು ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಳೆಯಾಗಿ ಎಲ್ಲವನ್ನು ಕೂಡ ವಿವರಿಸ್ತೇನೆ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಇನ್ಯಾರ ಮೇಲೆ ಆರೋಪಗಳನ್ನು ಮಾಡ್ತಾರೆ ಕೇಳಿ ನೋಡಬೇಕಾಗಿದೆ. ಜೊತೆಗೆ ಒಂದು ಜನಾರ್ದನ್ ರೆಡ್ಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ, ಜೊತೆಗೆ ವಿಜಯೇಂದ್ರ ನನ್ನ ಸಮರ್ಥನೆಗೆ ಬರಲಿಲ್ಲ ಅನ್ನೋದೊಂದು, ಮತ್ತು ರಾಧಾ ಮೋಹನ್ ದಾಸ್ರವರು ನನ್ನ ಮೇಲೆ ಆರೋಪ ಮಾಡಿದ್ದು ಸರಿ ಇಲ್ಲ ಅನ್ನೋದೊಂದು. ಹಾಗಾಗಿ ಈ ಮೂರು ವಿಚಾರಗಳನ್ನು ಇಟ್ಕೊಂಡೆ ರಾಮುಲು ಅವರು ಸಮರ ಸಾರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇದನ್ನ ಹೈಕಮಾಂಡ್ ಮುಂದೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮುಂದೆ ತೆಗೆದುಕೊಂಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಸಮಯ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿ ಚಾರ್ಜ್ ಶೀಟ್ ಹಾಕ್ತಾರೆ ಕಾದ್ ನೋಡಬೇಕಾಗಿದೆ. ದಿವ್ಯಾ. ಓಕೆ ರವೀಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಸಂಘದ ನಾಯಕರಿಗೆ ರೆಡ್ಡಿ ಅವರು ಹೇಳಿದ ಪರಿಣಾಮವಾಗಿ ರೆಡ್ಡಿ ಅವರ ಮಾತನ್ನೇ ನಂಬ್ತಾರೆ ಅನ್ನೋದಾದ್ರೆ ನಾನು ಶ್ರಮ ಹಾಕಿದ್ದೀನಲ್ವಾ ಅನ್ನೋದು ರಾಮುಲು ಅವರ ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನನ್ನನ್ನ ಸಮರ್ಥಿಸಿಕೊಳ್ಳಿಲ್ಲ, ರಾಧಾ ಮೋಹನ್ ಪ್ರಶ್ನೆ ಮಾಡಿದಾಗ ನನ್ನ ಪರವಾಗಿ ಅವರು ಮಾತನಾಡಲಿಲ್ಲ, ಸಮರ್ಥಿಸಿಕೊಳ್ಳಿಲ್ಲ, ಹೇಗಂತ ಪಬ್ಲಿಕ್ ಟಿವಿ ಬಳಿ ಬೇಸರವನ್ನ ಹೊರ ಹಾಕಿದ್ದಾರೆ ಶ್ರೀರಾಮುಲು ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರಾಮುಲು ಅವರು ಸಿಡಿಮಿಡಿಗೊಂಡಿದ್ದಾರೆ. ಪರಿಣಾಮ ಏನಂದ್ರೆ ರಾಧಾ ಮೋಹನ್ ದಾಸ್ ಅವರು ಪ್ರಶ್ನೆ ಮಾಡಿದ್ರು, ನೀವು ಸಂಡೂರು ಉಪಚುನಾವಣೆಯ ಸೋಲ್ನಲ್ಲಿ ನಿಮ್ಮ ಪಾತ್ರ ಇದೆ ಅಂತ. ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿ ಅವರು ನಮ್ಮ ಪರವಾಗಿ ನಿಲ್ಲಬಹುದಿತ್ತಲ್ಲ ಅನ್ನೋದು ರಾಮುಲು ಅವರ ಮಾತು.